ರಾಮಾಯಣ ಮೊದಲ ಶ್ಲೋಕದಿಂದ ಅತ್ಯುತ್ತರಸ್ಯಾಂ ದಿಶಿ ದೇವತಾತ್ಮಾ ಹಿಮಾಲಯೋ ನಾಮ ನಗಾಧಿರಾಜಃ ಪೂರ್ವಾಪರೋ ಯನಿಧೀವಗಾಚ್ಯ ಯಾತಿವಮಾನದಂಡಃ. ಸಾಗರಿ ಸಾರಂ ಕಥೆ ಇದೀವಾ? ಆಚಾರ್ಯ. ಹರಿ ಓಂ. ಮೊನ್ನೆ ಕ್ಲಾಸ್ ನಲ್ಲಿ ನಾವು ಶಿವನು ಹೇಗೆ ಧ್ಯಾನಾವಸ್ಥೆಯಲ್ಲಿ ಯಾವ ರೀತಿ ಧ್ಯಾನಮಗ್ನಾಗಿದ್ನು ಅಂತ ನಾವು ವಿಸ್ತಾರವಾಗಿ ನೋಡಿದ್ವಿ. ನಿನ್ನೆ ಒಂದು ವಿಷಯದಲ್ಲಿ ಶಿವನು ಆ ರೀತಿಯಾದಂತಹ ಧ್ಯಾನಾವಸ್ಥೆಯಲ್ಲಿ ಕುಳಿತಿದ್ದಂತಹ ಶಿವನನ್ನ ನೋಡಿದ ಸ್ಮರನು ಗಾಬರಿಗೊಳ್ತಾನೆ. ಇಂತಹ ಪಾವನಾಮೂರ್ತಿಯಾದಂತಹ ಶಿವನನ್ನ ವಿಚಲಿತಗೊಳಿಸುವುದಾದ್ರೂ ಹೇಗೆಂದು ಗಾಬರಿಗೊಳ್ತಾನೆ. ಎಷ್ಟರ ಮಟ್ಟಿಗೆ ಅವನಿಗೆ ಭಯ ಉಂಟಾಗಿರುತ್ತೆ ಅಂದ್ರೆ, ಅವನ ಕೈಯಲ್ಲಿದ್ದಂತಹ ಹೂ ಬಾಣಗಳು ಮತ್ತು ಬೆಲ್ಲುಗಳು ಕೆಳಗೆ ಬಿದ್ರು ಅವನ ಅರಿವಿಗೆ ಬರುವುದಿಲ್ಲ. ಅದು ಹೀಗೆ ಕಳೆಗುಂದಿದ್ದಂತಹ ಮದನನಿಗೆ ಸರ್ವಾಂಗ ಸುಂದರಿಯಾದಂತಹ ಪಾರ್ವತಿ ಬರುತ್ತಿದ್ದನ್ನು ನೋಡಿ ಕೊಂಚ ಚೇತನತ್ವವನ್ನ ತೆಗೆದುಕೊಂಡು ಧೈರ್ಯವನ್ನ ಪಡೆದುಕೊಳ್ತಾನೆ. ಇನ್ನು ಇಲ್ಲಿಂದ ನಾಲ್ಕು ಶ್ಲೋಕಗಳು ಅಂದ್ರೆ 43ರಿಂದ 47ರವರೆಗೂ ಮತ್ತೊಮ್ಮೆ ಪಾರ್ವತಿಯ 53ರಿಂದ 57ರವರೆಗೆ ಪಾರ್ವತಿಯ ವರ್ಣನೆ ಮತ್ತೊಮ್ಮೆ ಬರುತ್ತೆ. ಇಲ್ಲಿ ಪಾರ್ವತಿಯು ಅಶೋಕ ಪುಷ್ಪ ಮತ್ತು ಸಿಂಧುವಾರ ಪುಷ್ಪಗಳಿಂದ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಂಡಿರ್ತಾಳೆ. ಪುಷ್ಪಗಳನ್ನೇ ಆಗಿಸಿಕೊಂಡಿರ್ತಾಳೆ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಲಂಕಾರ ಅಂದ್ರೆ ಪ್ರಿಯವಾದದ್ದು. ಇವಳು ರಾಜಕನ್ಯೆ ಆದರೂ ಕೂಡ ಶಿವನ ಪರಿಚಾರಕಿ ಆಗಿದ್ರಿಂದ ಅವಳು ಚಿನ್ನಾಭರಣಗಳನ್ನು ಧರಿಸುವುದು ಅನುಚಿತ ಅಂತ ಅನ್ಕೊಂಡು ಅನುಚಿತ. ಆದ್ರಿಂದ ಅವಳು ಪುಷ್ಪಗಳಿಂದ ಅಲಂಕಾರ ಮಾಡ್ಕೊಂಡಿದ್ಲು ಅಂತ ನಾವಿಲ್ಲಿ ತಿಳ್ಕೋಬಹುದು. ಸಾಮಾನ್ಯವಾಗಿ ಎಲ್ಲಿ ಅನುಚಿತ ಅಂತ ಹೇಳಿದೆ? ನಾನು ಹೇಳ್ತಾ ಇರೋದು ಅಲ್ಲಿ ಇರೋಂಗೆ ನಾನು ಹೇಳ್ತಾ ಇಲ್ಲ. ಇವಾಗ ಕೇಳಿಸ್ಕೊಳ್ಳಿ, ಆಮೇಲೆ ನಂಗೆ ಪ್ರಶ್ನೆಗಳನ್ನ ಕೇಳಿ. ಯಾಕಂದ್ರೆ ನಂಗೆ ಮಧ್ಯ ಮಾತಾಡಿದ್ರೆ ನಂಗೆ ನರ್ವಸ್ ಆಗಿ ನಾನು ಹೇಳೋದನ್ನೇ ತಪ್ಪಾಗಿ ಹೇಳ್ಬಿಡ್ತೀನಿ. ಅದಕ್ಕೆ ಆಯ್ತಾಯ್ತಂತ. ಸಾಮಾನ್ಯವಾಗಿ ನಾವು ನೋಡ್ಬೋದು, ತಪಸ್ವಿಗಳಾದವರು, ತಪೋನಿರತರು, ತಪೋನಿಧಿಗಳು ಸಾಮಾನ್ಯವಾಗಿ ಅವರು ಲೌಕಿಕ ವೈಭೋಗಗಳನ್ನ ಆದಷ್ಟು ಬಿಟ್ಟಿರ್ತಾರೆ. ಉದಾಹರಣೆಗೆ ನಾವು ಆಶ್ರಮವಾಸಿಗಳನ್ನ ನೋಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಪಾರ್ವತಿಯು ಕೆಂಪು ಮತ್ತು ಹಳದಿ ವರ್ಣದ ಹೂಗಳಿಂದ ಅಲಂಕಾರ ಮಾಡ್ಕೊಂಡಿರ್ತಾಳೆ. ಹಾಗೆ ತಿಳಿ ಕೆಂಪು ವಸ್ತ್ರವನ್ನ ಧರಿಸಿರ್ತಾಳೆ. ಇದರಿಂದ ಅವಳ ಮೈಬಣ್ಣ ಮತ್ತಷ್ಟು ಕಾಂತಿತವಾಗಿ ಹೊಳಿತಾ ಇರುತ್ತೆ. ಇವಳು ನಿರಾಭರಣ ಸುಂದರಿ ಮತ್ತು ನಿರ್ಲೇಪ ಸುಂದರಿ ಆಗಿದ್ಲು. ಅಷ್ಟರ ಮಟ್ಟಿಗೆ ಅವಳು ಹೂಗಳಿಂದ ಅಲಂಕಾರ ಮಾಡ್ಕೊಂಡಿದ್ಲು ಅನ್ನೋಕೆ ಒಂದು ಉಪಮಾನ ಕೊಟ್ಟಿದ್ದಾರೆ ಕಾಳಿದಾಸರು. ಅವರು ಉಪಮಾ ಕಾಳಿದಾಸ ಅಂತಾನೆ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಇವ್ರು ಎಷ್ಟರ ಮಟ್ಟಿಗೆ ಅಂದ್ರೆ, ಹೇಗೆ ಒಂದು ಲತೆಯು ಪುಷ್ಪಗಳಿಂದ ಮೈತುಂಬಿಕೊಂಡು ಕೊಂಚ ಭಾರದಿಂದ ಕೊಂಚ ಬಾಗಿದ ಹಾಗೆ ಕಾಣಿಸುತ್ತೋ, ಅದೇ ತರ ಪಾರ್ವತಿಯೂ ಕೂಡ ಹೂಗಳಿಂದ ಅಲಂಕಾರ ಮಾಡ್ಕೊಂಡು ಆ ಭಾರದಿಂದ ಕೊಂಚ ಬಾಗಿದ ಹಾಗೆ ಭಾಸವಾಗ್ತಿದ್ಲು ಅಂತ ಇಲ್ಲಿ ವರ್ಣಿಸಿದ್ದಾರೆ. ಹಾಗೆ ಮತ್ತೇನಂದ್ರೆ, ಪಾರ್ವತಿಯು ತನ್ನ ಕಟಿ ಪ್ರದೇಶಕ್ಕೆ ಬಕುಳ ಪುಷ್ಪದಿಂದ ಮಾಡಿದಂತಹ ಒಡ್ಯಾನವನ್ನ ಧರಿಸಿದ್ಲು ಅಂತ ಹೇಳ್ತಾ ಇದ್ದಾರೆ. ಒಡ್ಯಾನ ಅಂದ್ರೆ ಸೊಂಟದ ಪಟ್ಟಿ ಅಂತ ನಾನು ಭಾವಿಸ್ತೀನಿ. ಅವಳ ವಯ್ಯಾರದ ನಡಿಗೆಯಿಂದ ಅದು ಒಡ್ಯಾನ ಕೆಳಗೆ ಜಾರ್ತಾ ಇರುತ್ತೆ. ಅದನ್ನ ಪದೇ ಪದೇ ಅವಳು ಸರಿ ಮಾಡ್ಕೊಳ್ತಾ ಇರ್ತಾಳೆ. ಇಂಥದನ್ನ ನೋಡಿ ಈ ಒಂದು ವಯ್ಯಾರದಿಂದ ನಡ್ಕೊಂಡ್ ಬರುವಂತಹ ಸರ್ವಾಂಗ ಸುಂದರಿಯನ್ನ ನೋಡಿ ಸ್ಮರಣಿಗೆ ಶಿವನ ಚಿತ್ತ ವಿಚಲಿತಗೊಳಿಸಲು ಇರುವ ಮತ್ತೊಂದು ಉತ್ತಮವಾದ ಅಸ್ತ್ರದಂತೆ ತೋರ್ತಾಳೆ. ಈಗ ನಾವು ಆಧುನಿಕ ಹುಡುಗಿಯರಲ್ಲಿ ಈ ತರದಿಂದ ಸಂದರ್ಭನ ಭಾವಿಸೋದಾದ್ರೆ, ಕೃತಕವಾಗಿ ಮಾಡಿಕೊಂಡಂತಹ ಮುಂಗುರುಳನ್ನ ಪದೇ ಪದೇ ಸರಿಸ್ಕೊಂಡು ಬೇರೆಯವರ ಗಮನನ ಸೆಳೀತಾ ಇರ್ತಾರೆ. ಅದೇ ತರ ಪಾರ್ವತಿಯು ಕೂಡ ತನ್ನ ಬಕುಳ ಪುಷ್ಪವನ್ನ ಸರಿ ಮಾಡ್ಕೊಳ್ಳೋದ್ರ ಮೂಲಕ ಗಮನನ ಸೆಳೆಯುವಂತೆ ಕಾಣಿಸ್ತಾ ಇದ್ಲು ಅಂತ ತಿಳ್ಕೊಬಹುದು. ಹಾಗೆ ಅವಳು ಎಷ್ಟು ಸುವಾಸನೆ ಭರಿತವಾಗಿದ್ಲು ಅನ್ನೋದಕ್ಕೆ ಇಲ್ಲೊಂದು ಉಪಮೇಯನ ಕೊಟ್ಟಿದ್ದಾರೆ.
ಅವಳು ಬಿಡುವಂತಹ ಇಂಗಾಲದಲ್ಲೂ ಕೂಡ ಇಂಗಾಲವೂ ಕೂಡ ಸುವಾಸನೆಯಿಂದ ಕೂಡಿತ್ತು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಆ ಆ ಆ ಅದರವನ್ನು ಕೂಡ ಇಲ್ಲಿ ವರ್ಣಿಸಿದ್ದಾರೆ. ಯಾವ ರೀತಿ ಅಂತ, ಆ ದುಂಬಿಗಳಿಗೂ ಕೂಡ ಭ್ರಮೆಯನ್ನು ಉಂಟು ಮಾಡುವಂತ ಅದರವು ಕೆಂಪಾದ ತುಟಿಗಳನ್ನ ಹೊಂದಿದ್ಲು ಅಂತ ಹೇಳ್ತಾರೆ. ಹೇಗಂದ್ರೆ ಆ ದುಂಬಿಗಳು ಅವಳ ಅದರವನ್ನ ಹೂವೆಂದು ಭಾವಿಸಿ ಅವಳ ಅದರದ ಸಮೀಪ ಹೊಂದುತ್ತಾ ಇದ್ವು. ಅದನ್ನ ಇವಳು ಪಾರ್ವತಿಯು ಕಮಲದ ಹೂವಿನ ನಾಳದಿಂದ ಅದನ್ನೆಲ್ಲ ನಿವಾರಿಸ್ಕೊಳ್ತಾ ಇದ್ಲು ಅಂತ ಹೇಳಿದ್ದಾರೆ. ಹಾಗೆ ಈ ಒಂದು ಚಿತ್ರಣದಲ್ಲಿರುವಂತಹ ಪಾರ್ವತಿಯು ಅವಳ ಚಾಂಚಲ್ಯವು ಅವಳ ಹಾವಭಾವದಲ್ಲಿ ತೋರುತ್ತಿತ್ತು ಅಂತ ವರ್ಣಿಸಿದ್ದಾರೆ. ಈ ಒಂದು ಪಾರ್ವತಿಯನ್ನು ನೋಡಿದಂತಹ ಸ್ಮರಣಿಗೆ ತನ್ನ ಕಾರ್ಯಸಿದ್ಧಿಯಲ್ಲಿ ವಿಶ್ವಾಸ ಮೂಡಿತ್ತು ಅಂತ ವಿಶ್ವಾಸ ಮೂಡಿಸ್ತದೆ ಅಂತ ಹಾವಭಾವಗಳು. ಈ ಕಡೆಯಿಂದ ಪಾರ್ವತಿಯು ಒಂದು ಪರ್ಣಕುಟೀರದ ಮುಂದೆ ನಿಲ್ತಾಳೆ. ಅದೇ ಸಮಯಕ್ಕೆ ಶಿವನು ಕೂಡ ಧ್ಯಾನಾವಸ್ಥಿತಿಯಿಂದ ಲೌಕಿಕ ಜಗತ್ತಿಗೆ ಮನವನ್ನ ಹರಿಸ್ತಾನೆ. ಇಲ್ಲಿ ಪಾರ್ವತಿ ಬರಲು ಮತ್ತೆ ಶಿವನು ಕೂಡ ಲೌಕಿಕ ಜಗತ್ತಿಗೆ ಮರಳಲು ಇದೊಂದು ಸಂದರ್ಭ ಹೇಗಿತ್ತು ಅಂದ್ರೆ ಇವರಿಬ್ಬರ ಸಮಾಗಮದ ಕೆಲಸಕ್ಕೆ ಅಡಿಪಾಯದಂತಿತ್ತು ಈ ಸಂದರ್ಭ ಅಂತ ಹೇಳ್ಬಹುದು. ಮತ್ತೆ ಅವಳು ಬಂದು ಪರ್ಣಕುಟೀರದ ಮುಂದೆ ಬಂದು ನಿಂತಹ ಪಾರ್ವತಿಯನ್ನ ನೋಡಿ ಶಿವನು ಕೂಡ ಅಲ್ಲಿ ನಂದೀಶನಿಗೆ ಹುಬ್ಬುಗಳ ಸನ್ನೆಯಿಂದಲೇ ಪಾರ್ವತಿಯನ್ನ ಒಳಗೆ ಬಿಡಲು ಸೂಚಿಸ್ತಾನೆ. ಇಲ್ಲಿಂದ ನಾವು ಮುಂದೆ ನೋಡ್ಬೇಕಾಗಿದೆ. ಇಷ್ಟು ಮುಗ್ದಿದೆ. ಏನಾದ್ರೂ ಸಂದೇಹಗಳಿದ್ರೆ ಹರಿ ಓಂ. ಹೇಳಿ ಮೇಡಮ್, ಏನೋ ಕೇಳ್ತಾ ಇದ್ರಿ. ಅಲ್ಲ, ನಾನೇನ್ ಕೇಳಿಲ್ಲ, ನಂಗೆ ಬರ್ತಾಯ್ತು. ಕ್ಷಮಿಸಿ, ನಂಗೆ ಮಧ್ಯದಲ್ಲಿ ಹೇಳಕ್ ಬರ್ಲಿಲ್ಲ. ಅದೆಲ್ಲ ಓಕೆ, ಸಾರಾಂಶ ಸರಿಯಾಗಿದೆ, ಮಾಡಿದೀರಾ, ಇಟ್ಸ್ ಓಕೆ. ಅದೇನೋ ಕೇಳ್ಬೇಕು ಅಂತಿದ್ದೆ, ನನಗ್ ಮರ್ತಾಯ್ತು. ಅಲ್ಲಿ ಬಂದಾಗ ಕೇಳ್ಬಿಟ್ರೆ ಒಳ್ಳೇದು ಅಂತ ಅನ್ಕೊಂಡೆ ಅಷ್ಟೇ, ಇನ್ನೇನಿದ್ದಪ್ಪ. ಉತ್ತಮ. ಈಗ 61ನೆಯ ಶ್ಲೋಕದ ಕಡೆ ಗಮನ ಹರಿಸೋಣ. ತಸ್ಯಾಃ ಸಖೀಭ್ಯಾಂ ಪ್ರಣಿಪಾತ ಪೂರ್ವಂ ಸ್ವಹಸ್ತನೂನಃ ಶಿಶಿರಾತ್ಯಯಸ್ಯ ವ್ಯಕೀರ್ಯತ ತ್ರ್ಯಂಬಕಪಾದಮೂಲೆ ಪುಷ್ಪೋಚ್ಚಯ ಅಂತ ಈ ಸಂಸ್ಕೃತದಲ್ಲಿ ಪ್ರಿಂಟ್ ಆಗಿದೆ. ಪುಷ್ಪೋಚ್ಚಯ ಅಂತ ಆಗ್ಬೇಕು. ಇಲ್ಲೂ ಒಂದು ಸಣ್ಣ ಪ್ರಿಂಟಿಂಗ್ ಮಿಸ್ಟೇಕ್ ಬಂದಿದೆ. ಪುಷ್ಪೋಚ್ಚಯ ಪಲ್ಲವ ಭಂಗ ಭಿನ್ನಃ. ಪುಷ್ಪೋಚ್ಚಯ ಪಲ್ಲವ ಭಂಗ ಭಿನ್ನಃ. ಈಗ ಪಾರ್ವತಿಯ ಸಂಪೂರ್ಣ ವರ್ಣನೆಯನ್ನ ಕೇಳಿ ಆದ್ಮೇಲೆ ಪಾರ್ವತಿಯನ್ನ ಒಳಗೆ ಬರ್ಲಿಕ್ಕೆ ಅನುಮೋದನೆಯನ್ನು ಶಿವ ಕೊಟ್ಟಿದ್ದಾನೆ. ಅಂತಹ ಸಂದರ್ಭದಲ್ಲಿ ಪಾರ್ವತಿಯು ತನ್ನ ಇಬ್ಬರು ಸಖಿಯರೊಂದಿಗೆ ಶಿವ ಸಾನ್ನಿಧ್ಯವನ್ನು ತಂದುಕೊಳ್ತಾಳೆ. ಶಿವ ಸಾನ್ನಿಧ್ಯಕ್ಕೆ ಬಂದ ನಂತರ ಮೊದಲನೆಯ ಕರ್ತವ್ಯವಾಗಿ ತಸ್ಯಾ ಸಖೀಭ್ಯಾಂ ಪ್ರಣಿಪಾತ ಪೂರ್ವಂ. ಪ್ರಣಿಪಾತಃ ನಮಸ್ಕಾರ. ಗುರು ಹಿರಿಯರು ಮತ್ತು ಜ್ಞಾನವೃದ್ಧರು, ವಯೋವೃದ್ಧರು, ಇಂಥವರು ದೇವರ ಒಂದು ಸನ್ನಿಧಿ, ಇದನ್ನೆಲ್ಲ ನೋಡಿದ ಕೂಡಲೇ ಮೊದಲು ನಮಸ್ಕಾರವನ್ನು ಮಾಡಬೇಕು ಅನ್ನುವಂಥದ್ದು ಪ್ರಾಚೀನ ನಿಯಮ. ಅದೇ ಥರನೇ ಇಲ್ಲಿ ದೈವ ಸಾನ್ನಿಧ್ಯವನ್ನ ಪಡೆದಂತಹ ಪಾರ್ವತಿಯ ಇಬ್ಬರು ಸಖಿಯರು ಸಖೀಭ್ಯಾಂ ತಸ್ಯಾ ಸಖೀಭ್ಯಾಂ ಪ್ರಣಿಪಾತ ಪೂರ್ವಂ. ಅವರು ಪ್ರಣಿಪಾತಃ ನಾಮ ನಮಸ್ಕಾರ ಇತ್ಯರ್ಥ. ನಮಸ್ಕಾರ ಪೂರ್ವಕವಾಗಿ ಸ್ವಹಸ್ತನೂನಃ ಶಿಶಿರಾತ್ಯಯಸ್ಯ. ಶಿಶಿರ ಮಾಸ ಕಳೆದು ಉಂಟಾದಂತಹ ಮೊದಲ ಹೂವಿನ ಸಂಗ್ರಹವನ್ನ ಸ್ವಹಸ್ತನೂನಃ ತಮ್ಮ ಕೈಯಿಂದ ಚಯನ ಮಾಡಿದಂತಹ ಸಂಗ್ರಹಿಸಿದಂತಹ ಆ ಕುಸುಮಗಳನ್ನ ಯಕೀರ್ಯತ ಸಮರ್ಪಣೆ ಮಾಡುವುದು. ಯಕ್ಷಿಪತ ಅಂತ ಇಲ್ಲಿ ಶಬ್ದಾರ್ಥವನ್ನು ಕೊಟ್ಟಿದ್ದಾರೆ. ಅದನ್ನ ಶಿವ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾರೆ. ಎಂಬಕ ಪಾದ ಮೂಲೆ.
पुष्पोच्चयः पल्लवभङ्गभिन्नः पल्लवभङ्गभिन्नः पुष्पोच्चयः एतैः समर्पितः। ಈ ಪಾರ್ವತಿಯ ಇಬ್ಬರು ಸಖಿಯರು ಮೊದಲನೆಯದಾಗಿ ಆ ಪರಶಿವನಿಗೆ ತಮ್ಮ ಕೈಗಳಿಂದ ಸಂಗ್ರಹಿಸದಂತಹ ಚಯನ ಮಾಡಿದಂತಹ ಪುಷ್ಪರಾಶಿಯನ್ನ ಸಮರ್ಪಣೆ ಮಾಡ್ತಾರೆ ಅಂತ ಹೇಳಿ ಈ ಶ್ಲೋಕದ ಅರ್ಥ. ಮುಂದಿನ ಭಾಗದಲ್ಲಿ ಪಾರ್ವತಿ ಏನ್ ಮಾಡ್ತಾಳೆ ಅನ್ನುವಂತಹ ವಿಚಾರ ಮುಂದಿನ ಶ್ಲೋಕ. तस्याः सखीभ्यां प्रणिपात पूर्वं स्वहस्तनूनः शिशिरात् जयस्य यकीर्यत त्र्यम्बकपादमूले पुष्पोच्चयः। पुष्प उच्चयः, उच्चयः नाम समुदायः इत्यर्थः। पुष्पोच्चयः, उच्चय ಅನ್ನುವಂತಹ ಶಬ್ದ ಸಮುದಾಯ, ಸಮೂಹ, ಗುಂಪು ಈ ಅರ್ಥವನ್ನು ಕೊಡ್ತದೆ. ಪುಷ್ಪೋಚ್ಚಯಃ ಪಲ್ಲವಭಂಗಭಿನ್ನಃ, ಆ ಪಲ್ಲವಗಳಿಂದ ಭೇದ ಮಾಡಿದಂತಹ ಈ ಪುಷ್ಪರಾಶಿಯನ್ನ ಈ ಇಬ್ಬರು ಸಖಿಯರು ಶಿವಪಾದಾರವಿಂದಗಳಿಗೆ ಸಮರ್ಪಣೆ ಮಾಡುತ್ತಾರೆ. ಇದು 61ನೆಯ ಶ್ಲೋಕದ ಸಾರಾಂಶ. ಇನ್ನು 62ನೆಯ ಶ್ಲೋಕದಲ್ಲಿ ಉಮೆಯು ಏನ್ ಮಾಡಿದ್ಲು? ಸರ್, ಪಲ್ಲವ ಭಂಗ ಭಿನ್ನ ಅಂದ್ರೇನು? ಪಲ್ಲವ ಭಂಗ ಭಿನ್ನ ಅಯಂ ಪುಷ್ಪೋಚ್ಚಯ. ಪುಷ್ಪೋಚ್ಚಯಕ್ಕೆ ವಿಶೇಷಣ. ಆ ಪಲ್ಲವಗಳಿಂದ ಭಂಗ ಮಾಡಿ ಭೇದವ ಪಡೆದಂತಹ ಪುಷ್ಪ ಸಮುದಾಯವು, ಆ ಪಲ್ಲವದ ಜೊತೆಗೆ ಇದ್ದಂತಹ ಪುಷ್ಪವನ್ನ ಇವರು ಸ್ವಹಸ್ತ ಲೂನಃ. ಇಲ್ಲಿ ಈ ಎಲ್ಲ ಶಬ್ದಗಳು ಕೂಡ ವಿಶೇಷಣಗಳಾಗಿರ್ತವೆ. ಯಾವುದಕ್ಕೆ ವಿಶೇಷಣ ನೋಡಿ, ಪಲ್ಲವ ಭಂಗ ಭಿನ್ನ ಶಿಶಿರಾತ್ ಪುಷ್ಪೋಚ್ಚಯ ಸ್ವಹಸ್ತಲೂನಃ. ಈ ಮೂರು ಶಬ್ದಗಳು ಸ್ವಹಸ್ತಲೂನಃ, ಪಲ್ಲವ ಭಂಗ ಭಿನ್ನ, ಪುಷ್ಪೋಚ್ಚಯ. ಯಾವ ರೀತಿಯ ಪುಷ್ಪೋಚ್ಚಯ ಅಂದ್ರೆ ಪಲ್ಲವ ಭಂಗ ಭಿನ್ನ, ಪಲ್ಲವಗಳಿಂದ ಭಂಗ ಮಾಡಿ ಅಥವಾ ಅದರಿಂದ ಮುರಿದು ಬೇರೆ ಮಾಡಿದಂತಹ. ಯಾವ್ದ್ರಿಂದ ಮುರಿದು ಅಂತ ಇನ್ನೊಂದು ವಿಶೇಷಣ ಕೊಟ್ಟಿದ್ದಾರೆ, ಸ್ವಹಸ್ತಲೂನಃ. ಸಂಸ್ಕೃತದಲ್ಲಿ ಈ ವಿಚಾರ ಸ್ಪಷ್ಟವಾಗಿ, ಅದರಲ್ಲೂ ವಿಶೇಷವಾಗಿ ಕಾಳಿದಾಸನಲ್ಲಂತೂ ಆ ಲಿಂಗ ವಿಭಕ್ತಿಗಳು ಈಶನ್ ಮಾತ್ರದಲ್ಲಿಯೂ ಭೇದವನ್ನು ಪಡೆಯುವುದಿಲ್ಲ. ಯಲ್ಲಿಂಗಂ ಯದ್ವಚನಂ ಯಾಚ ವಿಭಕ್ತಿ ವಿಶೇಷಣಸ್ಯ ವಿಶೇಷ್ಯಸ್ಯ ತಲ್ಲಿಂಗಂ ತದ್ವಚನಂ ಸಾಚ ವಿಭಕ್ತಿ ವಿಶೇಷಣಸ್ಯ. ವಿಶೇಷ್ಯ ಯಾವ ಲಿಂಗದಲ್ಲಿರ್ತದೋ ವಿಶೇಷಣವು ಅದೇ ಲಿಂಗದಲ್ಲಿರ್ತದೆ. ಈಗ ಉದಾಹರಣೆಗೆ ಸುಂದರ ರಾಮ, ರಾಮ ವಿಶೇಷ್ಯ, ಸುಂದರ ಎಂಬುದು ವಿಶೇಷಣ. ಇದೇ ಸ್ತ್ರೀಲಿಂಗಕ್ಕೆ ಹೋದ್ರೆ ಸುಂದರಿ ಸೀತಾ, ಸುಂದರಿ ಸೀತಾ ಅನ್ನೋದು ವಿಶೇಷ್ಯ. ಆದ್ರಿಂದ ಸುಂದರ ಅನ್ನುವಂತಹ ವಿಶೇಷಣವು ಕೂಡ ಸ್ತ್ರೀಲಿಂಗವಾಗುತ್ತೆ, ಸುಂದರಿ ಅಂತಾಗುತ್ತೆ. ಇನ್ನೊಂದು ಸುಂದರಂ ವನಂ, ಸುಂದರಂ ಅಂತ ನಪುಂಸಕಲಿಂಗ ಇದೆ ವಿಶೇಷ್ಯ. ವನಂ ವಿಶೇಷ್ಯವಾದಂತಹ ವನವು ನಪುಂಸಕಲಿಂಗದಲ್ಲಿರೋದ್ರಿಂದ ವಿಶೇಷಣವು ಕೂಡ ನಪುಂಸಕಲಿಂಗದಲ್ಲಿ. ಸುಂದರಕಾಂಡದ ಬಗ್ಗೆ ಹೇಳ್ತಾರಲ್ಲ, ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಸುಂದರೇ ಕಿನ್ನ ಸುಂದರಂ ಅಂತ ಕೊನೆಯ ಪಾದ. ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಇನ್ನೊಂದೇನೋ ಶಬ್ದ, ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ, ಸುಂದರೇ ಸುಂದರಿ ಲಂಕಾ, ಸುಂದರೇ ಸುಂದರಿ ಲಂಕಾ, ಸುಂದರೇ ಕಿನ್ನ ಸುಂದರಂ. ಸುಂದರ ಕಾಂಡದ ಬಗ್ಗೆ ಇರುವಂತಹ ಪ್ರಸಿದ್ಧ ಶ್ಲೋಕ. ಸುಂದರೇ ಕಿನ್ನ ಸುಂದರಂ, ಅಲ್ಲೂ ಕೂಡ ವಿಶೇಷಣ ವಿಶೇಷ ಭಾವಗಳು ತುಂಬಾ ಸ್ಪಷ್ಟವಾಗಿ. ಇದೇ ಒಂದು ಹಿನ್ನೆಲೆಯಲ್ಲಿ ನಾವು ಅನ್ವಯವನ್ನು ಮಾಡಿಕೊಳ್ಬಹುದು. ಈಗ ತಸ್ಯಾಹ ಸಖೀಭ್ಯಾಂ ಸ್ವಹಸ್ತಲೂನಃ ಪಲ್ಲವ
ಭಂಗ ಭಿನ್ನ ಪುಷ್ಪೋಚ್ಚಯ ಪುಷ್ಪೋಚ್ಚಯ ಶಿಶಿರಾತ್ಯಸ್ಯ ಪಲ್ಲವ ಶಿಶಿರಾತ್ಯಸ್ಯ ಶಿರಾಚ್ಯ ಪಲ್ಲವಂ ಸರ್ ತ್ರ್ಯಂಬಕ ಪಾದಮೂಲೆ ಪ್ರಣಿಪತ್ಯ ಪ್ರಣಿಪಾತಪೂರ್ವಂ ಯಕೀರ್ಯತ. ಅನ್ವಯ ಮಾಡ್ಲಿಕ್ಕೂ ಇದೇ ಒಂದು ನಿಯಮವನ್ನ ಆಶ್ರಯ ಪಡ್ಕೊಳ್ಳಿ. ಇನ್ನು 62ನೇ ಶ್ಲೋಕದ ಕಡೆ ಹೋಗುವ. ಇಲ್ಲಿ ಪಲ್ಲವ ಅನ್ನೋದು ವಿಶೇಷ ಅಲ್ವಾ ಸರ್? ಇಲ್ಲ, ಒಂದು ಶಬ್ದ ವಿಶೇಷವಾಗುವುದಿಲ್ಲ, ಇಡೀ ಪದವು ವಿಶೇಷಣವಾಗ್ತದೆ. ಪಲ್ಲವ, ಭಂಗ, ಭಿನ್ನ ಈ ಮೂರೂ ಸೇರಿ ಒಂದು ಸಮಸ್ತ ಪದ. ಆ ಸಮಸ್ತ ಪದವು ವಿಶೇಷಣ. ಪಲ್ಲವ, ಭಂಗ, ಭಿನ್ನ ಮತ್ತು ಸ್ವಹಸ್ತಲೂನಃ ಈ ಎರಡೂ ವಿಶೇಷಣ. ಯಾವುದಕ್ಕೆ ವಿಶೇಷಣ ಅಂದ್ರೆ ಪುಷ್ಪೋಚ್ಚಯ ಅನ್ನೋದಕ್ಕೆ ವಿಶೇಷಣ. ಈ ಪುಷ್ಪರಾಶಿಯು ಎಂಥ ಪುಷ್ಪರಾಶಿ? ಎರಡು ವಿಶೇಷಣ. ಸ್ವಹಸ್ತಲೂನಃ ತಮ್ಮ ಕೈಯಿಂದ ಸಂಗ್ರಹಿಸಿದಂತಹ ಪುಷ್ಪರಾಶಿಯು. ಇನ್ನೊಂದು ವಿಶೇಷಣ ಪಲ್ಲವ ಭಂಗ ಭಿನ್ನ. ಆ ಪಲ್ಲವ ಕಿಸಲೆಯಗಳಿಂದ ಭಂಗ ಮಾಡಿ ಅವುಗಳಿಂದ ಭೇದವನ್ನುಂಟು ಮಾಡಿ ಸಂಗ್ರಹಿಸಿದಂತಹ ಈ ಪುಷ್ಪರಾಶಿಯು ಅಂತ ಹೇಳಿ. ಅಂದ್ರೆ ಶಿಶಿರಾತ್ಮ, ಪಲ್ಲವ, ಭಂಗ ಭಿನ್ನ ಅಂತ ಅವು ವಿಶೇಷಣ ಸೇರ್ಕೋಬಹುದಲ್ಲ ಸರ್? ಇನ್ನೊಂದ್ಸಲ ಹೇಳಿ. ಶಿಶಿರಾತ್ಯ, ಪಲ್ಲವ, ಭಂಗ ಭಿನ್ನ ಅದನ್ನ ವಿಶೇಷಣ ಅಂತ ತಗೋಬಹುದಲ್ವಾ? ಇಲ್ಲ, ಶಿಶಿರಾತ್ಯಯಸ್ಯ ಅನ್ನುವಂಥದ್ದು ವಿಶೇಷಣ ಅಲ್ಲ. ಅದು ಶಿಶಿರ ಆದ ನಂತರ ಅಂದ್ರೆ ವಸಂತ ಋತುವಿನ ಚಿಗುರೆಲೆಗಳಿಂದ ಕಿತ್ತಂತಹ ಪತ್ರ ಪುಷ್ಪಗಳು ಅಂದಾಗ ಅದು ವಿಶೇಷಣ ಆಗುತ್ತಲ್ವಾ ಸರ್? ಇಲ್ಲ, ವಿಶೇಷಣ ಆಗುದಿಲ್ಲ. ಅದು ಶಿಶಿರಾತ್ಯಯಸ್ಯ ಪುಷ್ಪೋಚ್ಚಯ ಅಂದಾಗ, ಈಗ ಉದಾಹರಣೆಗೆ ದಶರಥಸ್ಯ ಪುತ್ರ ರಾಮ ಅಂದಾಗ ದಶರಥನ ಮಗ ಷಷ್ಠಿ ಬರ್ತದೆ. ಷಷ್ಠಿ ವಿಶೇಷಣ ಆಗುದಿಲ್ಲ. ಓಕೆ ಸರ್. ಈ ವಸಂತದ ಪುಷ್ಪ ರಾಶಿಯು ಆ ಸಂಬಂಧ ಹೇಳುತ್ತದೆ ಬಿಟ್ರೆ ಅದು ವಿಶೇಷಣ ಆಗುದಿಲ್ಲ. ವಿಶೇಷಣ ಅನ್ನುವಂಥದ್ದು ನಾಮಪದದ ಗುಣ ಅವಗುಣಗಳನ್ನ ಅಭಿವ್ಯಕ್ತ ಮಾಡುವಂತಹ ಶಬ್ದ ಸಮುದಾಯಗಳಾಗಿದೆ. ಫೈನ್. ಈಗ 62ನೇದ್ರಲ್ಲಿ ಉಮಾಪಿ ನೀಲಾಲಕ ಮಧ್ಯ ಶೋಭಿ ವಿಸ್ರಂಸಯಂತಿ ನವಕರ್ಣಿಕಾರಂ ಚಕಾರ ಕರ್ಣಚ್ಯುತ ಪಲ್ಲವೇನ ಮೂರ್ಧ್ನಾ ಪ್ರಣಾಮಂ ವೃಷಭಧ್ವಜಾಯ. 62ನೇ ಶ್ಲೋಕದಲ್ಲಿ ಉಮೆ ಹೇಗೆ ನಮಸ್ಕಾರ ಮಾಡಿದ್ಲು ಅನ್ನುವಂತಹ ವಿಚಾರ, ಅವಳು ಹೇಗೆ ತನ್ನ ಭಕ್ತಿಯನ್ನ ಅರ್ಪಿಸಿದ್ಲು. ಉಮಾಪಿ ನೀಲಾಲಕ ಮಧ್ಯಶೋಭಿ. ನೀಲಾಲಕ ಮಧ್ಯಶೋಭಿ ಎಂಬುದಾಗಿ ವರ್ಣಿಸ್ತಾ ಇದ್ದಾನೆ. ಇಲ್ಲಿ ನೀಲಾಲಕ ಮಧ್ಯಶೋಭಿ ಅನ್ನೋದನ್ನ ನೀಲಾಲಕಾನಾಂ ಮಧ್ಯೆ ಶೋಭತೆ ಇತಿ ತಥಾಕ್ತಂ ಅಲಕನ್ಯಸ್ತಂ ಇತ್ಯರ್ಥಃ ಅಂತ ಹೇಳಿ ಕೊಟ್ಟಿದ್ದಾರೆ. ಈಕೆ ತನ್ನ ದಟ್ಟವಾದಂತಹ ಕೇಶರಾಶಿಯ ಮಧ್ಯದಲ್ಲಿ ನೀಲಾಲಕ ಮಧ್ಯಶೋಭಿ. ಆ ನೀಲ ಶಬ್ದವು ಇಲ್ಲಿ ಕಡು ಕಪ್ಪು ಅನ್ನುವಂತಹ ಅರ್ಥವನ್ನ ಕೊಡ್ತದೆ ಅಂತ ಕಾಣುತ್ತೆ. ನೀಲಾಲಕ ಮಧ್ಯಶೋಭಿ ನೀಲಕೇಶಕಲಾ ಪರ್ಯಸ್ತಂ ಇತ್ಯರ್ಥಃ. ಈ ಆಕೆಯ ಕೂದಲು ತುಂಬಾ ದಟ್ಟವಾದಂತಹ ಕಪ್ಪು ಕೂದಲು, ಆ ಕೂದಲಿನ ಮಧ್ಯೆ ಶೋಭಿಸ್ತಾ ಇರುವಂತಹ ವಿಸ್ರಂಸಯಂತಿ ನವಕರ್ಣಿಕಾರಂ ಶಿಥಿಲಯಂತಿ. ತನ್ನ ಕೂದಲು ಮಧ್ಯೆ ಇರುವಂತಹ ಈ ಕರ್ಣಿಕಾರ ಪುಷ್ಪವನ್ನ ಸ್ವಲ್ಪ ಶಿಥಿಲಗೊಳಿಸ್ತಾ, ವಿಸ್ರಂಸಯಂತಿ ಆ ಕೂದಲನ್ನ ಮಧ್ಯೆ ಇರುವಂತಹ ನವಕರ್ಣಿಕಾರ ಪುಷ್ಪವನ್ನ ಮತ್ತೆ ಸಡಿಲಗೊಳಿಸ್ಕೊಳ್ತಾ,
ಚಕಾರ ಕರ್ಣಚ್ಯುತ ಪಲ್ಲವೇನ ಮೂರ್ಧ್ನಾ ಪ್ರಣಾಮಂ ವೃಷಭಧ್ವಜಾಯ. ಚಕಾರ ಕರ್ಣಚ್ಯುತ ಪಲ್ಲವೇನ, ತನ್ನ ಕಿವಿಯಿಂದ ಕರ್ಣಾತ್ ಚ್ಯುತಃ ಪಲ್ಲವಃ ಅಂತ ಹೇಳಿ, ತನ್ನ ಕಿವಿಯಲ್ಲೂ ಒಂದು ಸಣ್ಣ ಕಿವಿಗೆ ಈಗ ಇಯರ್ ರಿಂಗ್ಸ್ ಅಂತ ಹಾಕೋತಾರಲ್ಲ, ಅದೇ ತರ ಪ್ರಾಯಶಃ ಈ ಕಿವಿ ಕೂಡ ಒಂದು ಕರ್ಣ ಸೌಂದರ್ಯ ವರ್ಧನೆಗೋಸ್ಕರ ಯಾವುದೋ ಒಂದು ಹೂವನ್ನ ಹಾಕೊಂಡಿದ್ಲು ಅಂತ ಕಾಣುತ್ತೆ. ಆ ಪಲ್ಲವನ್ನ ಹಾಕೊಂಡಿರ್ತಾಳೆ. ಆ ಪಲ್ಲವ ಆಕೆಯ ಕಿವಿಯಿಂದ ಜಾರಿ ಬೀಳ್ತದೆ. ಕರ್ಣಚ್ಯುತ ಪಲ್ಲವೇನ, ಆ ಕರ್ಣದಿಂದ ಆಕೆಯ ಕಿವಿಯಿಂದ ಒಂದು ಪಲ್ಲವವು ಅಥವಾ ಒಂದು ಸಣ್ಣ ಚಿಗುರು ಆಕೆಯ ಕಿವಿಯಲ್ಲಿ ಹಾಕೊಂಡಿರ್ತಾಳೆ, ಆ ಚಿಗುರಲ್ಲಿಯೂ ಬೀಳ್ತದೆ ಅಂತ ಕಾಣುತ್ತೆ. ಅಂತಹ ಸಂದರ್ಭದಲ್ಲಿ ಮೂರ್ಧ್ನಾ ಪ್ರಣಾಮಂ, ತನ್ನ ತಲೆಬಾಗಿ ನಮಸ್ಕಾರ ಮಾಡ್ತಾಳೆ. ವೃಷಭಧ್ವಜಾಯ, ವೃಷಭಧ್ವಜ ಅಯಂ ಶಿವಃ ಇತ್ಯರ್ಥಃ. ವೃಷಭಃ ಧ್ವಜೌ ಯಸ್ಯ ಸಹ, ಅವನ ಧ್ವಜದಲ್ಲಿ ವೃಷಭ ಅನ್ನುವಂತಹ ಅರ್ಥ ಕೊಟ್ಟಿದ್ದಾರೆ. ವೃಷಭಧ್ವಜಾಯ ಶಿವಾಯ ಅಷ್ಟೇ ಕೊಟ್ಟಿದ್ದಾರೆ. ಈ ಶಬ್ದದ ಬಗ್ಗೆ ನಿಮ್ಮಲ್ಲಿ ಏನಾದ್ರು ಮಾಹಿತಿ ಇದೆಯಾ? ವೃಷಭಧ್ವಜಾಯ ಅಂತ ಯಾಕೆ ಶಿವನಿಗೆ ಹೆಸರು? ಗುರುಗಳೇ, ಅದು ಶಿವ ಪಂಚಾಕ್ಷರ ಸ್ತೋತ್ರದಲ್ಲೂ ಬರುತ್ತೆ ವೃಷಧ್ವಜಾಯ ನೀಲಕ ಅಂತ ಹೇಳಿ, ಬಟ್ ಏನು ವಿಚಾರಣೆ ಮಾಡಿದ್ದಿಲ್ಲ ನಾನು. ಆದ್ರೆ ವೃಷಭವನ್ನ ವಾಹನವಾಗಿ ವೃಷಭವನ್ನ ವಾಹನವಾಗಿ ಉಳ್ಳವನು ಅವನು ಧ್ವಜ ಹೇಗಾಗ್ತಾನೆ ಅಂತ ಒಂದು ಸಣ್ಣ ಜಿಜ್ಞಾಸೆ ಇತ್ತು. ಈಗ ಕಪಿಧ್ವಜ ಯಾರು? ಭೀಮ. ಭೀಮನ ಅರ್ಜುನ ಕಪಿಧ್ವಜ. ಅವನು ತನ್ನ ಧ್ವಜದಲ್ಲಿ ಹನುಮಂತನ ಒಂದು ಮೂರ್ತಿಯನ್ನ ಅಥವಾ ಚಿತ್ರವನ್ನ ಹಾಕೊಂಡಿರ್ತಾನೆ ಅನ್ನುವಂತಹ ಕಪಿಧ್ವಜ ಅನ್ನುವಂಥದ್ದು ಅರ್ಜುನ ನಾನ್ ಕೇಳಿದ ಹಾಗೆ. ಆದ್ರೆ ವೃಷಭಧ್ವಜ ಅಂತ ಹೇಳಿ ಇವನ್ಗೆ ಹೇಗ್ ಬಂತು? ನಾನು ಇವರ ಇಲ್ಲಿ ಮಲ್ಲಿನಾಥರ ವ್ಯಾಖ್ಯೆಯನ್ನು ನೋಡಿದೆ. ವೃಷಭಧ್ವಜಾಯ ಶಿವಾಯ ಒಂದೇ ಶಬ್ದ ಕೊಟ್ಬಿಟ್ರು, ಪರ್ಯಾಯ ಶಬ್ದ ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಶಬ್ದ ಬಗ್ಗೆ ಹೆಚ್ಚು ಇಲ್ಲಿ ಗೋಪಾಲ್ ರಾವ್ ಅವರ ಪುಸ್ತಕವಾಗ್ಲಿ ಅಥವಾ ಮಲ್ಲಿನಾಥರ ಸಂಜೀವಿನಿ ಟೀಕೆಯಲ್ಲಾಗ್ಲಿ ಅಷ್ಟು ವಿಸ್ತಾರವಾಗಿ ಬೇರೆಯ ಚರ್ಚೆ ಇಲ್ಲ. ನೋಡೋಣ. ಸೊ ಇಲ್ಲಿ ಈಕೆ ಉಮೆಯು ಕೂಡ ತನ್ನ ಮುಡಿಯಲ್ಲಿರುವಂತಹ ಕರ್ಣಿಕಾರ ಪುಷ್ಪವನ್ನ ಸ್ವಲ್ಪ ಸಡಿಲಿಸಿಕೊಂಡು ತನ್ನ ಕಿವಿಯಲ್ಲಿ ಇರುವಂತಹ ಈ ನವ ಪಲ್ಲವು ಅಥವಾ ಚಿಗುರೆಲೆಯು ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಶಿವನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು, ಶಿರಸಾಷ್ಟಾಂಗ ಅಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರು. ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿ ಕನ್ನಡದಲ್ಲಿ ಕೆಲವೊಂದ್ಸಲ ಪ್ರಯೋಗ ಇದೆ. ವಸ್ತುತಃ ಅಷ್ಟಾಂಗ 8 ಅಂಗಗಳು, 8 ಅಂಗದಲ್ಲಿ ಶಿರವೂ ಬರ್ತದೆ. ನಮಸ್ಕಾರ ಮಾಡಿದಾಗ, ದೀರ್ಘದಂಡ ನಮಸ್ಕಾರ ಮಾಡಿದಾಗ ಅಥವಾ ಅಷ್ಟಾಂಗ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಅದರಲ್ಲಿ ಶಿರವು ಒಂದು 8 ಅಂಗಗಳಲ್ಲಿ ಒಂದಾಗಿರ್ತದೆ. ಆದ್ದರಿಂದ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳುವಂಥದ್ದು ತಪ್ಪು. ಇನ್ನು 63ನೇ ಶ್ಲೋಕ. ಅನನ್ಯ ಭಾಜಂ ಪತಿಮಾಪ್ನುಹೀತಿ ಸಾತಥ್ಯಮೇವಾಂ ಆಹಿತಾ ಭವೇನ. ಸಾತಥ್ಯಮೇವಾಭಿಮತಾ ಭವೇನ ನಹೀಶ್ವರ ವ್ಯಾಹೃತಯಃ ಕದಾಚಿತ್ ಉಷ್ಣಂತಿ ಲೋಕೆ ವಿಪರೀತಮರ್ಥಂ. ಈ 2ನೇ ಪಂಕ್ತಿ ಏನಿದೆ, ನಹೇಶ್ವರ ವ್ಯಾಹೃತಯ ಕದಾಚಿತ್ ಉಷ್ಣಂತಿ ಲೋಕೆ ವಿಪರೀತಮರ್ಥಂ, ಆ ಒಂದು ಪಂಕ್ತಿಯನ್ನ ರೇಖಾಂಕನ ಮಾಡಿ. ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂತಹ ಪಂಕ್ತಿ.
ನಹೀಶ್ವರವ್ಯಾಹೃತಯಃ ಕದಾಚಿತ್ ಪುಷ್ಟಂತಿ ಲೋಕೆ ವಿಪರೀತಮರ್ಥಂ. ಈಗ ಅನನ್ಯಭಾಜಂ ಪತಿಮಾಪ್ನುಹೀತಿ, ಪಾರ್ವತಿಯು ಗಿರಿಜೆಯು ತನ್ನ ಪಾದಗಳಿಗೆ ಬಿದ್ದಂತಹ ಸಂದರ್ಭದಲ್ಲಿ, ಎರಗಿದಂತಹ ಸಂದರ್ಭದಲ್ಲಿ ಶಿವನು ಆಕೆಗೆ ಒಂದು ಆಶೀರ್ವಾದ ರೂಪದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಅನನ್ಯ ಭಾಜಂ ಪತಿಂ ಆಪ್ನುಹೀತಿ, ನನ್ನನ್ನ ಧ್ಯಾನಿಸದಂತಹ ಪತಿಯನ್ನ ನೀನು ಪಡೆಯುವಂತಾಗಲಿ. ನನ್ನನ್ನ ಬಿಟ್ಟು ಬೇರೆಯವರನ್ನ ಧ್ಯಾನಿಸಿದಂತಹ, ನನ್ನನ್ನ ಬಿಟ್ಟು ಬೇರೆಯವರನ್ನು ಧ್ಯಾನಿಸದೇ ಇರುವಂತಹ ಪತಿಯನ್ನು ನೀನು ಪಡೆಯುವಂತಾಗಲಿ. ಅಂದ್ರೆ ನನ್ನ ಭಕ್ತಿಯುಳ್ಳಂಥವನು ನಿನಗೆ ಪತಿಯಾಗಿ ಬರುವಂತಾಗಲಿ. ಅನನ್ಯ ಭಾಜಂ ನ ಅನ್ಯಂ ಭಜತೆ ಇತಿ ಅನನ್ಯ ಭಾತ್. ಶಿವನನ್ನು ಹೊರತುಪಡಿಸಿ ಬೇರೆಯವರನ್ನು ಭಜಿಸದಂತೆ, ಪೂಜಿಸದಂತೆ, ಶಿವೈಕ ನಿಷ್ಠನಾದಂತಹ ವ್ಯಕ್ತಿಯು ನಿನಗೆ ಪತಿಯಾಗಲಿ. ಅನನ್ಯ ಭಾಜಂ ಪತಿಮಾಪ್ನುಹೀತಿ, ಆಪ್ನುಹಿ ಪ್ರಾಪ್ನುಹಿ ಪ್ರಾಪ್ನುತ, ನೀನು ಅಂಥ ಒಬ್ಬ ಪತಿಯನ್ನ ಪಡೆಯಿ. ಸಾ ತಥ್ಯಮೇವ ಅಭಿಮತಾ ಭವೇನ. ಶಿವ ಏನು ಹೇಳಿದ್ರು ಮುಂದಿನ ಕಥಾಭಾಗದಲ್ಲಿ ಅದು ಸತ್ಯವಾಗಿ ನಮಗೆ ಕಾಣ್ತದೆ. ತಥ್ಯಮೇವ ಅಭಿತಾ ಭವೇನ. ಆಕೆಗೆ ಕೊಟ್ಟಂತಹ ಮಾತು ಅದು ವ್ಯರ್ಥವಾಗಿಲ್ಲ, ಮುಂದಿನ ಏನು ಭವಿತವ್ಯದ ಸೂಚನೆಯಾಗಿತ್ತು, ಭವಿಷ್ಯತ್ತಿನ ಒಂದು ಸಣ್ಣ ಸೂಚಕವಾಗಿತ್ತು. ನಹೀಶ್ವರ ವ್ಯಾಹೃತಯ ಕದಾಚಿತ್. ಈಶ್ವರ ವ್ಯಾಹೃತಯ, ಈಶ್ವರ ವ್ಯಾಹೃತಯ ಯಾರು ಈ ತರ ಈಶ್ವರ ಅನ್ನುವಂತಹ ಶಬ್ದವನ್ನ ಇಲ್ಲಿ ಸ್ವಾಮಿ, ಮಹಾತ್ಮರು ಅಥವಾ ಶ್ರೇಷ್ಠರು, ಪವಾಡ ಪುರುಷರು, ಈ ತರದ ವ್ಯಕ್ತಿಗಳನ್ನು ನಾವು ಇಲ್ಲಿ ಉಲ್ಲೇಖ ತೆಗೆದುಕೊಳ್ಬಹುದು, ಪರಾಮರ್ಶೆ ಮಾಡಬಹುದು. ನಹೀಶ್ವರ ವ್ಯಾಹೃತಯ, ಅಂತವರಿಂದ ಬಂದಂತಹ ಮಾತುಗಳು ಕದಾಚಿತ್ ಲೋಕೆ ವಿಪರೀತಮರ್ಥಂ ಪುಷ್ಣಂತಿ. ಅದು ಹೇಳಿದಂತಹ ವಿಚಾರ ಏನಿದೆಯೋ ಅದಕ್ಕೆ ಭಿನ್ನವಾದಂತಹ ಅರ್ಥವನ್ನ ಪಡೆದುಕೊಳ್ಳುವುದಿಲ್ಲ. ಅಂದ್ರೆ ಅವರು ಹೇಳಿದ್ದು ನಿಜವಾಗ್ತದೆ. ಅಂತಹ ಅಂತಹ ಶ್ರೇಷ್ಠ ಪುರುಷರಿಂದ, ಮಹಾಮಹಿಮರಿಂದ ಬಂದಂತಹ ಮಾತುಗಳು ಲೋಕದಲ್ಲಿ ಸತ್ಯವಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸಿದ್ಧವಾದ ಶ್ಲೋಕ, ಲೌಕಿಕಾನಾಂ ಹಿ ಸಾಧೂನಾಂ ಅರ್ಥಂ ವಾಗನುವರ್ತತೆ, ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ಲೌಕಿಕರಾದಂತಹ ಮನುಷ್ಯರು ಇರುವಂತಹ ಪದಾರ್ಥ ಏನಿದೆಯೋ ಆ ಪದಾರ್ಥ ಇದ್ದ ನಂತರದಲ್ಲಿ ಶಬ್ದವನ್ನ ಬಳಕೆ ಮಾಡ್ತಾರೆ. ಆದ್ರೆ ಋಷೀಣಾಂ ಪುನರಾದ್ಯಾನಾಂ, ಋಷಿಗಳು ಮುಂತಾದ ಶ್ರೇಷ್ಠರಲ್ಲಿ, ದಿವ್ಯ ಪುರುಷರಲ್ಲಿ ಅವರ ಮಾತಿನಂತೆ ಕೃತಿ ನಡೀತದೆ. ಋಷೀಣಾಂ ಪುನರಾದ್ಯಾನಾಂ ವಾಚಂ ಅರ್ಥ ಅನುಧಾವತಿ. ಅವರ ಮಾತು ಮೊದಲು ಮಾತಾಡ್ಬಿಡ್ತಾರೆ, ಅದ ನಂತರ ಆ ಮಾತಿನಂತೆ ಕೃತಿ ತಾನಾಗಿ ನಡೀತದೆ ಎನ್ನುವಂತಹ ಈ ಶ್ಲೋಕವನ್ನು ಉತ್ತರಾಮಚರಿತೆಯಲ್ಲಿ ಬರುತ್ತಲ್ಲ ಸರ್? ಕರೆಕ್ಟ್, ಉತ್ತರಾಮಚರಿತೆ. ಉತ್ತರಾಮಚರಿತೆಯ ಈ ಮಾತು ಕೂಡ ಸ್ಮರಣೀಯವಾದಂಥದ್ದು ಈ ಸಂದರ್ಭದಲ್ಲಿ. ನಿಮ್ಗೆ ಉತ್ತರಾಮಚರಿತೆ ಹಿಂದಿನ ಸೆಮಿಸ್ಟರ್ ಅಲ್ಲಿ ಅಧ್ಯಯನ ಆಗಿತ್ತು ಅಂತ ಭಾವಿಸ್ತೇನೆ, ಹೌದಾ? ಉತ್ತರಾಮಚರಿತೆಯಲ್ಲಿ ಬರುತ್ತೆ ಸರ್, ಮೊದಲನೇ ಸರ್ಗದಲ್ಲೇ ಏನೋ ಬರುತ್ತೆ. ಅದೇ ನೀವು ಅಧ್ಯಯನ ಮಾಡಿದ್ರಲ್ವಾ ಆ ಭಾಗ? ಹಾ ಆಚಾರ್ಯ. ಫೈನ್ ಫೈನ್. ಅದು ಹಾ, ಸೀತೆಯು ನಂಗೇನು ಹೇಳಿಲ್ವಾ ಅಂತ ಹೇಳಿದಾಗ ಹೇಳ್ತಾರೆ, ಅದ್ ಬರುತ್ತೆ. ಅವ್ರ ಆಶೀರ್ವಾದ ಹೇಳದಲ್ಲ, ಆಗಲ್ಲ ಹೇಳೋದು. ಋಷ್ಯಶೃಂಗ ಆಶ್ರಮದಿಂದ ಬಂದಿರತಕ್ಕಂತ ಇವರು ವಶಿಷ್ಠರ ಸಂದೇಶ ಹೇಳ್ತಾರೆ.
ಅಷ್ಟಾವಕ್ರರು. ಅಷ್ಟಾವಕ್ರರು ವಶಿಷ್ಠರ ಸಂದೇಶನ ಹೇಳ್ತಾರೆ ತರ. ಅವ್ರು ಹೇಳಿದ್ದು ರಾಮ ಹೇಳ್ತಾನೆ. ಇದು ಈ ಶ್ಲೋಕ ಯಾರು ಹೇಳುದು? ಯಾವ ಶ್ಲೋಕ ಗುರು? ಅದು ಲೌಕಿಕಾನಾಂ ಹಿ ಸಾಧೂನಾಂ. ರಾಮ ಅದು ರಾಮ ಹೇಳೋದು ಸೀತೆಗೆ ಅಥವಾ ರಾಮ ಎಲ್ಲರಿಗೂ ಹೇಳೋದು. ಅಲ್ಲಿದ್ದವ್ರಿಗೆಲ್ಲ ಹೇಳ್ತಾನೆ ಗುರು. ಅಂದ್ರೆ ಅಷ್ಟಾವಕ್ರರು ಹೇಳಿರ್ತಾರೆ, ಸೀತೆಗೆ ಆಶೀರ್ವಾದ ಮಾಡಿ ಕಳ್ಸಿರ್ತಾರೆ. ವೀರಪುತ್ರ ಪುತ್ರರಿಗೆ ಮಾತೆ ಆಗೋ ಅದನ್ ಬಿಟ್ಟು ಇನ್ನೇನ್ ಹರಸೋಣ ಅಂತ ಹೇಳಿರ್ತಾರೆ. ಅದನ್ನ ಕೇಳ್ಬಿಟ್ಟು ಶ್ರೀರಾಮ ಹೇಳುವಂತ ಮಾತು ಲೌಕಿಕಾನಾಂ ಹಿ ಸಾಧೂನಾಂ ವಾಚಮರ್ಥೋ ಅನ್ನೋದಾವತಿ. ಅವಾಗ ಹೇಳ್ತಾನಂದ್ರೆ ಈ ಲೌಕಿಕ ಜನರು ನಾವುಗಳೆಲ್ಲ ಏನು ನಡೀತಾ ಇದೆ ಅದನ್ನ ಮಾತಾಡ್ತೀವಿ, ಸಾಧುಗಳು ಸತ್ಪುರುಷರು ಏನ್ ಮಾತಾಡ್ತಾರೋ ಅದೇ ನಡೆಯುತ್ತೆ ಅಂತ ಹೇಳ್ಬಿಟ್ಟು ರಾಮ ಹೇಳ್ತಾನೆ. ಯಾಕೆ ಹೇಳ್ತಾನೆ ಅಂದ್ರೆ ನೀನು ವೀರಪುತ್ರರ ಮಾತೆ ಆಗುವಂತ ಅವ್ರು ಹೇಳಿದರೆ ಅದು ನಡೆದೇ ನಡೆಯುತ್ತೆ ಅನ್ನೋದನ್ನ ಪುಷ್ಟೀಕರಿಸ್ಲಿಕ್ಕೋಸ್ಕರ ವಶಿಷ್ಠರ ಮೇಲಿನ ಒಂದು ನಂಬಿಕೆಯನ್ನ ಈ ಶ್ಲೋಕದ ಮೂಲಕ ಹೇಳ್ತಾನೆ. ಇಲ್ಲೂ ಅದೇ ತರದ ಒಂದು ಛಾಯೆ ಇರೋದನ್ನ ನಾವು ಗಮನಿಸಬಹುದು. ನಹೀಶ್ವರ ವ್ಯಾಹೃತಯ ಕದಾಚಿತ್ ಉಷ್ಣಂತೆ ಲೋಕೆ ವಿಪರೀತ ಮಾತು. ಅವರು ಹೇಳಿದಂತಹ ಮಾತು ವ್ಯರ್ಥ ಆಗುವುದಿಲ್ಲ, ಅದು ಅವಶ್ಯವಾಗಿ ನಡೆದೇ ನಡೆಯುತ್ತೆ ಅನ್ನುವಂತಹ ಆಶಯ ಈ ಪಂಕ್ತಿಯಲ್ಲಿದೆ. ಇನ್ನು ಮುಂದಿನ 64ನೇ ಶ್ಲೋಕ. ಕಾಮಸ್ತು ಬಾಣಾವಸರಂ ಪ್ರತೀಕ್ಷ್ಯ ಪತಂಗವದ್ ವನ್ಹಿ ಮುಖಂ ವೀಕ್ಷುಃ ಉಮಾ ಸಮಕ್ಷಂ ಹರಬದ್ಧಲಕ್ಷ್ಯಃ ಶರಾಸನಜ್ಯಾಂ ಮುಹುಃ ಆಮಮರ್ಷ. ಕಾಮಸ್ತು ಬಾಣಾವಸರಂ ಪ್ರತೀಕ್ಷ್ಯ. ಕಾಮದೇವನಾದಂತಹ ಮನ್ಮಥನು ಬಾಣ ಅವಸರಂ ಪ್ರತೀಕ್ಷ್ಯ, ಅವಸರಃ ನಾಮ ಸಮಯಃ ಇತ್ಯರ್ಥಃ, ತನ್ನ ಬಾಣ ಪ್ರಯೋಗಕ್ಕೆ ಸರಿಯಾದಂತಹ ಸಮಯವನ್ನ ಕಾಯ್ತಾ ಇದ್ದಂತಹ ಕಾಮದೇವನು ಪತಂಗವದ್ ವನ್ಹಿ ಮುಖಂ ವಿವಿಕ್ಷು. ಇಲ್ಲಿ ಕವಿ ಮುಂದಿನ ಮದನ ದಹನದ ಸೂಚನೆಯನ್ನ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾನೆ. ಪತಂಗವತ್ ವನ್ಹಿ ಮುಖಂ ವಿವಿಕ್ಷು. ಹೇಗೆ ಪತಂಗವು ಬೆಂಕಿಗೆ ಆಕರ್ಷಣೆಗೊಂಡು ಅಲ್ಲಿ ತನ್ನ ಪ್ರಾಣ ವಿಯೋಗ ಆಗ್ತದೆ ಅಂತ ಗೊತ್ತಿಲ್ಲದೆಯೇ ಆ ಪತಂಗದ ಕಡೆ ಆ ಬೆಂಕಿಯ ಕಡೆ ತಾನ್ ಮುಂದೆ ನಾನ್ ಮುಂದೆ ಅಂತ ಹೇಳಿ ಬಂದು ತನ್ನ ಆತ್ಮಾಹುತಿಯನ್ನು ಮಾಡ್ಕೊಳ್ತದೋ ಆ ತರ ಎಂಬುದಾಗಿ ಕವಿ ಉಲ್ಲೇಖವನ್ನು ಮಾಡ್ತಾರೆ. ಇದರಲ್ಲಿ 2 ಅಂಶಗಳು, ಒಂದು ಉತ್ಸುಕತೆ, ಇನ್ನೊಂದು ಅಜ್ಞಾನ. ಕಾರ್ಯೋತ್ಸುಕತೆ, ತಾನು ಏನೋ ಒಂದು ಅಪೂರ್ವವಾದಂತಹ ಕೆಲಸ ಮಾಡ್ತಿದ್ದೇನೆ, ಕಾರ್ಯ ಮಾಡ್ತಿದ್ದೇನೆ ಅನ್ನುವಂತಹ ಭಾವ. ಇನ್ನೊಂದು ಅಜ್ಞಾನ, ಅಲ್ಲಿ ತನ್ನ ಪ್ರಾಣ ವಿಯೋಗ ಆಗ್ತದೆ ಅನ್ನುವಂತಹ ಒಂದು ಪರಿಜ್ಞಾನ ಇಲ್ಲದೆ ಇರುವಂಥದ್ದು. ಈ ರೀತಿ ಈ 2 ಕಾರಣಕ್ಕಾಗಿ ಪತಂಗವದ್ ಅಂತ ಹೇಳಿ ಕವಿ ಉಲ್ಲೇಖ ಮಾಡಿದ್ದಾನೆ ಅಂತ ಕಾಣ್ತದೆ. ಪತಂಗವದ್ ವನ್ಹಿ ಮುಖಂ ವಿವಿಕ್ಷು. ವಿವಿಕ್ಷು ಪ್ರವೇಷ್ಟುಮಿಚ್ಚು. ಅವನು ವಿಷ ಪ್ರವೇಶ ಅನ್ನುವಂತಹ ಧಾತು. ವಿಶತಿ ನಾಮ ಪ್ರವಿಶತಿ. ಪ್ರ ಅನ್ನುವಂತಹ ಉಪಸರ್ಗ ಸೇರಿಸದೇ ಇದ್ರೂ ಅದೇ ಅರ್ಥವನ್ನೇ ಕೊಡ್ತದೆ. ವಿವಿಕ್ಷು ಇಚ್ಛಾರ್ಥೇ ಸನ್ ಪ್ರತ್ಯಯ. ಗಂತುಮಿಚ್ಚು ಜಿಗಮಿಷು. ಇಚ್ಛಾರ್ಥದಲ್ಲಿ ಬರುವಂತಹ ಪ್ರತ್ಯಯ ವಿವಿಕ್ಷು. ಉಮಾ ಸಮಕ್ಷಂ ಹರಬದ್ಧ ಲಕ್ಷ್ಯ. ಹರಬದ್ಧ ಲಕ್ಷ್ಯ, ಹರನನ್ನೇ ತನ್ನ ಲಕ್ಷ್ಯವಾಗಿ ತನ್ನ ಗುರಿಯನ್ನಾಗಿ ಇಟ್ಕೊಂಡು ಎಂತಹ ಹರ? ಈಗ ಉಮಾ ಸಮಕ್ಷಂ, ಪಾರ್ವತಿಯ ಜೊತೆ ಇರುವಂತಹ ಪರಶಿವನನ್ನೇ ತನ್ನ ಗುರಿಯನ್ನಾಗಿಸಿಕೊಂಡು ಶರಾಸನಜ್ಯಾಂ ಮುಹು ಆಮಮರ್ಷ. ಶರಾಸನಜ್ಯಾಂ ಮುಹು ಆಮಮರ್ಷ, ತನ್ನ ಬಾಣವನ್ನ ಬಿಡ್ಲಿಕ್ಕೆ ತೊಡಗಿಕೊಂಡ. ಈಗ ಇದೇ ಸರಿಯಾದಂತಹ ಸಂದರ್ಭ ಅಂತ ಭಾವಿಸಿ ತನ್ನ ಬಾಣ ಪ್ರಯೋಗವನ್ನು ಮಾಡಿಯೇ ಬಿಟ್ಟ. ಇದು 64ನೇ ಶ್ಲೋಕ. ಈ ಶ್ಲೋಕದಲ್ಲಿ ಕವಿ ಒಂದು ಅಂಶವನ್ನ ಹೇಳ್ತಾ ಇದ್ದಾನೆ. ತನ್ನ ಅಳಿವಿನ ಅಂಚಿನಲ್ಲಿ ತಾನಿದ್ದೇನೆ ಎಂಬ ಪರಿಜ್ಞಾನವೂ ಇಲ್ಲದೆಯೇ ಇವನು ಕಾರ್ಯಪ್ರವೃತ್ತನಾಗಿದ್ದಾನೆ. ಕಾರ್ಯೋನ್ಮುಖತೆಯನ್ನ ಕಂಡು ಇಲ್ಲಿ ಕವಿ ಈ ಒಂದು ಉಲ್ಲೇಖವನ್ನು ಮಾಡ್ತಾ ಇದ್ದಾನೆ.
ಅತ್ಯುತ್ಸಾಹ, ಅಜ್ಞಾನ, ಈ ಎರಡು ಕಾರಣ ಇಲ್ಲಿ ಕವಿ ವಿಶೇಷವಾದಂತಹ ಉಲ್ಲೇಖವನ್ನ ಅಥವಾ ಉಪಮೆಯನ್ನ ಕೊಡುವಂಥದ್ದು ಅಂತ ಕಾಣುತ್ತೆ. ಇನ್ನು 65ನೆಯ ಶ್ಲೋಕ. ಅಥೋಪನಿನ್ಯೇ ಗಿರಿಶಾಯ ಗೌರಿ ತಪಸ್ವಿನೇ ತಾಮ್ರರುಚಾಕರೇಣ ವಿಶೋಷಿತಾಂ ಭಾನುಮತೋ ಮಯೂಖೈಃ ಮಂದಾಕಿನಿ ಪುಷ್ಕರ ಬೀಜಮಾಲಾಂ. ಅಥ ಉಪನಿನ್ಯೆ. ಉಪನಿನ್ಯೆ ಅನ್ನುವಂತಹ ಶಬ್ದವನ್ನ ಅರ್ಪಯಾಮಾಸ ಅನ್ನುವಂತಹ ಅರ್ಥ ಇದೆ. ಸೀತೆ ಸಾಷ್ಟಾಂಗ ನಮನವನ್ನ ಮಾಡಿ ಅಥವಾ ಶಿರಬಾಗಿ ನಮಿಸಿ, ಸಾಷ್ಟಾಂಗ ನಮನ ಅಲ್ಲಲ್ಲಿ ಶಿರಬಾಗಿ ನಮಿಸಿ, ಮೂರ್ಧ್ನ ಅಂತ ಹಿಂದೆ ಹೇಳಿದ್ದಾರಲ್ಲ, ಮೂರ್ಧ್ನ ಪ್ರಣಮ್ಯ ಅನ್ನುವಂತಹ ಶಬ್ದ ಹೇಳಿದ್ದಾನೆ. ಆದ್ದರಿಂದ ಮೂರ್ಧ್ನ ಪ್ರಣಾಮಂ ವೃಷಭಧ್ವಜಾಯ ಅಂತ 62ನೇ ಶ್ಲೋಕದಲ್ಲಿ ಹೇಳಿರೋದ್ರಿಂದ ತಲೆ ಬಾಗಿಸಿ ನಮಸ್ಕಾರ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಮಸ್ಕಾರ ಮಾಡಿದ ಮರುಕ್ಷಣದಲ್ಲಿಯೇ ಆಕೆ ಒಂದು ಶಿವನಿಗೆ ಒಂದು ಅರ್ಪಣೆಯನ್ನ ಮಾಡ್ತಾಳೆ. ಯಾವುದರ ಅರ್ಪಣೆ ಮಾಡ್ತಾಳೆ? ಪುಷ್ಕರ ಬೀಜಮಾಲಾಂ ಮಯೂಖೈಹಿ ಮಂದಾಕಿನಿ ಪುಷ್ಕರ ಬೀಜಮಾಲಾಂ. ಮಂದಾಕಿನಿ ಗಂಗಾ, ಈ ಗಂಗೆಯಲ್ಲಿ ಬೆಳೆದಂತಹ ಕಮಲಗಳು, ಆ ಕಮಲದ ಬೀಜವನ್ನೇ ಒಂದು ಮಾಲೆಯನ್ನಾಗಿ ಆ ಮಾಲೆಯನ್ನಾಗಿ ಮಾಡಿ ಅಂಥ ಮಾಲೆಯನ್ನ ಶಿವನಿಗೆ ಅರ್ಪಿಸ್ತಾ ಇದ್ದಾರೆ. ಅಥ ಉಪನಿನ್ಯೇ ಗಿರಿಶಾಯ ಗೌರಿ. ಗಿರಿಶಃ ಮಹೇಶಃ ಮಹೇಶಾಯ ಗೌರಿ ಉಪನಿನ್ಯೆ ಅರ್ಪಿತವತಿ ತಪಸ್ವಿನಿ ತಾಮ್ರರುಚಾಕರೇಣ. ತಾಮ್ರರುಚಾಕರೇಣ ಅಂತ ಹೇಳಿ ಕವಿ ವರ್ಣಿಸ್ತಾ ಇದ್ದಾನೆ. ಆಕೆಯ ಲೋಹಿತ ವರ್ಣೇನ ಕರೇಣ, ಆಕೆಯ ಕೈ ಕೆಂಪಾಗಿ ಹೊಳೆಯುತ್ತಾ ಇತ್ತು ಅಂತ ಹೇಳ್ತಾ ಇದ್ದಾನೆ. ಪ್ರಾಯಶಃ ವಿಶೇಷವಾದಂತಹ ಸಂದರ್ಭದಲ್ಲಿ ಈ ಗೋರಂಟಿ ಅಂತ ಹೇಳ್ತಾರಲ್ಲ, ಅದು ಹಾಕಿದಾಗ ಕೈ ತುಂಬಾ ಕೆಂಪಾಗಿ ತುಂಬಾ ಆಕರ್ಷಣೀಯವಾಗಿ ಕಾಣುತ್ತೆ. ಪ್ರಾಯಶಃ ಅದೇ ತರದ ಯಾವುದೋ ಒಂದು ದ್ರವ್ಯವನ್ನ ಆಕೆ ಲೇಪನ ಮಾಡ್ಕೊಂಡಿರ್ಬೋದು ತನ್ನ ಹಸ್ತ ಶೃಂಗಾರಕ್ಕೋಸ್ಕರ ಅಂತ ಕಾಣುತ್ತೆ. ತಾಮ್ರ ರುಚಾಕರೇಣ, ಆ ಕೈಯಿಂದ ಆಕೆ ಒಂದು ಯಾವುದು ಪುಷ್ಕರ ಬೀಜಮಾಲೆಯನ್ನ ಅರ್ಪಣೆ ಮಾಡ್ತಾಳೆ. ವಿಶೇಷಿತಾಂ ಭಾನುಮತೋ ಮಯೂಖೈಹಿ. ಭಾನುಮತಃ ಸೂರ್ಯನ ಪ್ರಸಾದದಿಂದ ಅರಳಿದಂತಹ ಈ ಗಂಗೆಯಲ್ಲಿ ಸೂರ್ಯನ ಪ್ರಸಾದದಿಂದ ಅರಳಿದಂತಹ ಈ ಕಮಲಗಳ ಬೀಜದಿಂದ ಒಂದು ಹಾರವನ್ನ ಸಿದ್ಧಪಡಿಸಿ ಅಂತಹ ಹಾರವನ್ನ ಶಿವನಿಗೆ ಅರ್ಪಣೆ ಮಾಡ್ತಾರೆ. ಇದು 65ನೆಯ ಶ್ಲೋಕದ ಸಾರ. ನಾವು ಮತ್ತೆ ಸಮಯ ಮುಗಿದಿದೆ, ಮತ್ತೆ ಇನ್ನೊಂದ್ಸಲ ಸೇರ್ಕೊಳ್ಳೋಣ. ರೀಜಾಯಿನ್ ಆಗ್ಬೇಕಾಗುತ್ತೆ.